ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪಿ ಬಾಕ್ಸ್. ಇವತ್ತು ನಾವು ನೋಡ್ತಾ ಇದ್ದೀವಿ ವಾಂಗಿಬಾತ್. ಇದು ಬ್ರೇಕ್ಫಾಸ್ಟ್ ಮತ್ತು ಲಂಚ್ಗೆ ಸೂಪರಾಗಿರುತ್ತೆ. ಅದೇ ಥರ ಈ ಗೊಜ್ಜನ್ನ ಮಾಡಿಟ್ಕೊಂಡು 1 ವೀಕ್ ತನಕ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇವಾಗೊಂದು ಕಡಾಯಲ್ಲಿ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪರಿಮಳ. ಒಬ್ಬೊಬ್ಬರು ಕ್ಯಾಶ್ಯೂ ನಟ್ನ ಈ ಸ್ಟೇಜಲ್ಲಿ ಆ್ಯಡ್ ಮಾಡ್ತಾರೆ, ನಾನು ಆ್ಯಡ್ ಮಾಡ್ತಾ ಇಲ್ಲ. ಇವಾಗ 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆಗಬೇಕು. ಈ ಗೊಜ್ಜು ತುಂಬಾ ಟೇಸ್ಟಾಗಿರುತ್ತೆ. ಇದನ್ನು ನಾವು ಪ್ರಿಸರ್ವ್ ಮಾಡ್ಕೋಬೋದು, ಯಾಕಂದರೆ ಹುಣಸೆಹಣ್ಣು ಹಾಕಿರೋದ್ರಿಂದ 1 ವೀಕ್ ತನಕ ಅದು ಕೆಟ್ಟೋಗೋದಿಲ್ಲ. ಇವಾಗ ನೆಕ್ಸ್ಟ್ ನಾನು ಆನಿಯನ್ ಸ್ಲೈಸಸ್ನ ಮತ್ತು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಒಂದು ಆನಿಯನ್ ತೊಗೊಳ್ತಾ ಇದ್ದೀನಿ. ಬಿಗ್ ಆನಿಯನ್ನು ಒಂದನ್ನ ಸ್ಲೈಸ್ ಮಾಡಿ ತೊಗೊಳ್ತಾ ಇದ್ದೀನಿ. ಆನಿಯನ್ ಸ್ವಲ್ಪ ಫ್ರೈ ಆಗಲಿ. ಒಬ್ಬರು ಈ ವಾಂಗಿಬಾತಲ್ಲಿ ಬದನೆಕಾಯಿ ಜೊತೆ ಪೊಟ್ಯಾಟೊನೂ ಸಹ ಆ್ಯಡ್ ಮಾಡ್ತಾರೆ. ಒಬ್ಬೊಬ್ಬರು ಬಟಾಣಿ ಅಥವಾ ಒಬ್ಬರು ಬೇರೆ ಕ್ಯಾಪ್ಸಿಕಮಿಂದನೂ ಮಾಡ್ತಾರೆ. 1/2 ಟೇಬಲ್ ಸ್ಪೂನ್ ಟರ್ಮರಿಕ್ ಆ್ಯಡ್ ಮಾಡಿದ್ದೀನಿ. ಕಾಯಿ ಉದ್ದುದ್ದಕ್ಕೆ ಬರುತ್ತಲ್ಲ, ಆ ಬದನೆಕಾಯಿನ ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ಆನಿಯನ್ ಜೊತೆನೇ ಫ್ರೈ ಮಾಡ್ಕೋಬೇಕು, ಸೊ ಅದಕ್ಕೆ ಕಸರು ಏನೂ ಬರಲ್ಲ. ಮತ್ತು ಇದರಲ್ಲಿ 2 ಗ್ರೀನ್ ಚಿಲ್ಲಿನ ಸ್ಲೈಸ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟ್ರಲ್ ಮಾತ್ರ ಸ್ಲೈಸ್ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಕೋಬೋದು. ಈ ರೆಸಿಪಿ ಬಂದುಬಿಟ್ಟು ನಾವು ಇವಾಗ ಎಲ್ಲರೂ ಟ್ರಾವೆಲ್ ಮಾಡ್ತಾ ಇದೀವಂದ್ರೂ ಇದನ್ನು ಕ್ಯಾರಿ ಮಾಡ್ಬೋದು. ಈ ಬೇಸಿಗೆ ಕಾಲದಲ್ಲಿ ಲಂಚ್ ಬಾಕ್ಸ್ಗೆ ಏನು ಹಾಕಿದ್ರೂ ಮಧ್ಯಾಹ್ನ ಅಷ್ಟರಲ್ಲಿ ಕೆಟ್ಟೋಗುತ್ತೆ. ಬಟ್ ಈ ವಾಂಗಿಬಾತ್ ಹಂಗಲ್ಲ. ಇವಾಗ ನಾನು ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೋಬೋದು. ಈಗ ಚೆನ್ನಾಗಿ ಫ್ರೈ ಆಗಲಿ. ಸೊ ಇವಾಗ ನಾನು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ, ಆ ಬ್ರಿಂಜಾಲ್ ಮತ್ತು ಆನಿಯನ್ ಎಲ್ಲ ಫ್ರೈ ಆಗಲಿ ಅಂತ. ಚೆನ್ನಾಗಿ ತಿರುಗಿಸ್ಕೋಬೇಕು. ಆದಷ್ಟು ಎಷ್ಟು ಆಯಿಲಲ್ಲಿ ಬ್ರಿಂಜಾಲು ಫ್ರೈ ಆಗುತ್ತೋ ಕಹಿ ಇರೋದಿಲ್ಲ. ಇವಾಗ ನಾನು ದೊಡ್ಡದು 2 ಟೊಮೆಟೊ ತೊಗೊಂಡಿದ್ದೀನಿ. ನಿಮಗೆ ಚಿಕ್ಕ ಚಿಕ್ಕದಾಗಿ ಬೇಕಾದರೂ ಹಾಕ್ಕೋಬೋದು, ಅಥವಾ ಈ ಥರ ಸ್ಲೈಸಸ್ ಮಾಡಿ ಆದರೂ ಹಾಕ್ಕೋಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ಗೊಜ್ಜು ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನನಗೆ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಬೈ ದಿ ಟೈಮ್ ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಮತ್ತು ಹುಣಸೆಹಣ್ಣನ್ನ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಮೆಲ್ಟ್ ಆಗಲಿ, ಅದಕ್ಕೆ ಸೈಡ್ ಇಡೋಣ. 95% ಕುಕ್ ಆದಮೇಲೆ ನಾನಿಲ್ಲಿ ವಾಂಗಿಬಾತ್ ಪೌಡ್ರು 3 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈ ವಾಂಗಿಬಾತ್ ಪೌಡ್ರು ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲೇ ಅಂತ ಗೊತ್ತಾಗಬೇಕಾದ್ರೆ ಪಿನ್ ಮಾಡಿ ನಾನು ಅದನ್ನು ತಿಳಿಸ್ಕೊಡ್ತೀನಿ. ಇವಾಗ ಸ್ಲೋ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಕರಕಾಗ್ಬಿಡತ್ತೆ. ಸೊ ಒಂದು 2 ನಿಮಿಷ ಆಯಿಲಲ್ಲಿ ಫ್ರೈ ಆದರೆ ಸಾಕು. ಇವಾಗ ನಾನು ಹುಣಸೆಹಣ್ಣು ಮತ್ತು ಜಾಗ್ರಿ ಬೆಲ್ಲನ ಏನು ನೆನೆಸಿಟ್ಕೊಂಡಿದ್ದೀನಲ್ಲ, ಅದನ್ನು ಸೋಸ್ಕೊಂಡು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೋಬೋದು. ಹುಣಸೆಹಣ್ಣು ಮತ್ತು ಬೆಲ್ಲ ಇದೆರಡನ್ನೂ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ ಸಾಫ್ಟ್ ಆಗಲಿ ಅಂತ. ಇವಾಗ ಅದೆಲ್ಲ ಮೆಲ್ಟ್ ಆಗಿದೆ, ಸೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗೊಜ್ಜು ಇವಾಗ ರೆಡಿಯಾಗಿದೆ ಸ್ನೇಹಿತರೆ. ಇದರಲ್ಲಿ ನಾನಿವಾಗ 1 ಟೇಬಲ್ ಸ್ಪೂನ್ ಗೀನ ಆ್ಯಡ್ ಮಾಡ್ತಾ ಇದ್ದೀನಿ. ಗೀ ಏನಕ್ಕಂದರೆ ಗೀ ರೈಸಲ್ಲಿ ಒಂಥರ ಪಾಲಿಶಿಂಗ್ ಆಗಿ ಚೆನ್ನಾಗಿ ಟೆಕ್ಸ್ಚರ್ ಚೆನ್ನಾಗಿ ಕೊಡುತ್ತೆ, ಮತ್ತು ವಾಂಗಿಬಾತ್ ಘಮ ಘಮ ಅಂತ ಇರುತ್ತೆ, ಅದಕ್ಕೋಸ್ಕರ. ಇವಾಗ ನಾನು ಇದರಲ್ಲಿ ಬಾಯ್ಲ್ಡ್ ರೈಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಮಾಡಿರೋ ಮಿಕ್ಸ್ಚರ್ 3 ಜನಕ್ಕೆ ಆಗೋಷ್ಟು ಮಾಡಿದ್ದೀನಿ. ಧಾರಾಳವಾಗಿ ತಿನ್ಬೋದು 3 ಜನ. ಸೊ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ರೈಸ್ನ ಮತ್ತು ಆ ಗೊಜ್ಜನ್ನ. ಇಲ್ಲ ನಮಗೆ ಗೊಜ್ಜು ತೆಗೆದಿಟ್ಕೋಬೇಕು ಅಂದರೆ ಒಂದು 8 ಕಂಟೈನರಲ್ಲಿ ಅನ್ನಕ್ಕಾದ್ಮೇಲೆ ತೆಗೆದಿಟ್ಕೋಬೋದು. 1 ವೀಕ್ ಅಥವಾ 10 ಡೇಸ್ ತನಕನೂ ಯೂಸ್ ಮಾಡ್ಕೋಬೋದು, ಖಂಡಿತ ಕೆಟ್ಟೋಗೋದಿಲ್ಲ. ಲಾಸ್ಟಲ್ಲಿ ಮತ್ತೆ 1 ಟೇಬಲ್ ಸ್ಪೂನ್ ಗೀ ಹಾಕ್ತಾ ಇದ್ದೀನಿ. ಏನಿದಪ್ಪ ಇಷ್ಟೊಂದು ಹಾಕ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ಈ ಸ್ಟೇಜಲ್ಲಿ 1 ಅಂತ 3 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ಖಂಡಿತ ಈ ಥರ ಟ್ರೈ ಮಾಡಿ ನೋಡಿ. ಖಂಡಿತ ನಿಮ್ಮ ಮನೇಲಿ ಎಲ್ಲರೂ ಲೈಕ್ ಮಾಡ್ತಾರೆ. ಇದಂತೂ ನಮ್ಮ ಮನೇಲಿ ಖಾಲಿ ಆಗಿಬಿಡತ್ತೆ ಬೇಗನೆ. ಓಕೆ ಸ್ನೇಹಿತರೆ, ನಿಮ್ಗೆ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.